ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇದು ಇವತ್ತಿಂದ ರಥಸಪ್ತಮಿದ ಲಾಗ್ ಐತಿ. ಇವತ್ತು ಏನೇನಾಗಿತ್ತು ಅಂತ ನೋಡೋಣ ಬರ್ರಿ. ಯಾವ ರೀತಿ ರಥಸಪ್ತಮಿನ ನಾವು ಆಚರಣೆ ಮಾಡಿದ್ವಿ ಅಂತೇಳಿ ತೋರಿಸ್ತೇನಂತ. ಇವತ್ತು ನಾನು ಜಲ್ದಿನೇ ಹೇಳ್ಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡಿದೆ. 4 o'clock ಹೇಳ್ಬೇಕು ಅಂದ್ಕೊಂಡೆ, ಬಟ್ 4:30ಗಾರ ಹೇಳ್ಬೇಕು ಅಂದ್ಕೊಂಡೆ. ಲಾಸ್ಟ್ 4:40 ಎದ್ದೆ. ಅದು ಆ್ಯಕ್ಚುಲಿ ನಮ್ಮದು ಕ್ಲಾಕ್ ಒಂದು ಸ್ವಲ್ಪ ಮುಂದೆ ಐತ್ರಿ, ಹೀಗಾಗಿ ಜಾಸ್ತಿ ಟೈಮ್ ತೋರ್ಸಾಕತ್ತೈತಿ. 20 ನಿಮಿಷ ಮುಂದೆ ಐತ್ರಿ. ಅದು 4:50 ಆದಾಗ ನಾನು ಅದನ್ನು ನೋಡಿದ್ದೆ. ಇನ್ನು ಟೀ ಇಟ್ಕೊಂಡು ಅಂಗಳ ಬಾಗ್ಲ ಎಲ್ಲ ಮಾಡ್ಕೋಬೇಕಲ್ಲ. ಸೊ ಇವರೆಲ್ಲರೂ ಮಲ್ಕೊಂಡಾರ. ಯಾಕಂತಂದ್ರೆ ನನಗೊಂದಿಷ್ಟು ಕೆಲಸ ಇದ್ದು ಅವ್ನು ಮುಗಿಸ್ಕೊಂಡ ಮೇಲೆನ ಇವ್ರನ್ನ ಎಬ್ಬಿಸ್ಬೇಕು ಅಂತೇಳಿ ಅಂಗಳ ಬಾಗ್ಲ ಎಲ್ಲ ಮಾಡಿಕೊಂಡೆ. ರಥಸಪ್ತಮಿ ಅಂದಾಗ ಸ್ವಲ್ಪ ಸ್ಪೆಷಲ್ ಇರ್ತೈತೆ ರೀ, ಯಾಕಂದ್ರೆ ನಿಮಗೂ ಗೊತ್ತಿರ್ಬೇಕು, ಜಲ್ದಿನೇ ಎಲ್ಲ ಮಾಡ್ಕೋಬೇಕಂತ ಹೇಳ್ತಾರೆ. ಅದ್ರಾಗ ಇದನ್ನು ನಾವು ಏನು ಮಾಡಂಗಿಲ್ಲ, ಸೆಲೆಬ್ರೇಟ್ ಮಾಡಂಗಿಲ್ಲ, ಬ್ರಾಹ್ಮಣರು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇತ್ತೀಚೆಗೆ ನಾನು ನೋಡಿದ್ದು ಏನಂದರೆ ಇದು ಒಳ್ಳೆಯದು, ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಸೈಂಟಿಫಿಕ್ ರೀಸನ್ ಕೂಡ ಐತ್ರಿ. ಹೀಗಾಗಿ ನಾನು ನನ್ನ ಕಲೀಗೊಬ್ರು ನನಗೆ ಹೇಳಿದ್ರೆ ಅವರು ಮಾಡ್ತಿದ್ರು, ಸೆಲೆಬ್ರೇಟ್ ಮಾಡ್ತಿದ್ರು ಇದನ್ನು. ಅವ್ರು ಏನಂದ್ರು ಅಂತಂದ್ರೆ ಇಲ್ಲ ಮಾ ಅಂದ್ರೆ ಅವ್ರು ತಮ್ದು ತಾವು ಹಂಗೆ ಹೇಳತ್ತಿದ್ರು, ರಥಸಪ್ತಮಿ ಮಾಡೋದೈತ್ರಿ, ನಾಳೆ ಬಂತಲ್ಲ, ಹೊಸ ಡ್ರೆಸ್ ತೊಗೊಂಡು ಹೋಗ್ಬೇಕು ಮಕ್ಕಳಿಗೆ ಹಿಂಗೆ ಹೇಳಕತ್ತಿದ್ರೆ ನಾನು ಏನು ರೀ ಇದ್ರದ್ದು ಏನೇನು ಇಂಪಾರ್ಟೆನ್ಸ್ ಐತಿ ಅಂತ ನಾನು ಕೇಳ್ಕೊಂಡೆ ಅದನ್ನು. ಬಟ್ ನಂಗೆ ಮಾಡೋಕ್ಕಾಗಿರಲಿಲ್ಲ. ನಾನು ಈಗ 3ನೇ ವರ್ಷ ಮಾಡಕತ್ತಿದ್ದೆ. ಯಾಕಂದ್ರೆ ಮಾರ್ನಿಂಗ್ 4 ಗಂಟೆ ಅಂದರೆ ಹೇಳ್ಬೇಕು, ಎಲ್ಲರನ್ನೂ ಎರಿಬೇಕು. ಅಂದರೆ ನಮ್ಮ ಭುವಿ ಅಷ್ಟೈತೆ, ಧ್ರುವ ಇರಲಿಲ್ಲ ಅವಾಗ, ಒಂದು 4 ವರ್ಷದ ಹಿಂದೆ ಇರ್ಬೋದು ಅದು. ಅವ್ರು ಹೇಳಿದ್ದು ಅಂದ್ಕೊಂಡು ಆಯ್ತು ಬಿಡ, ಇನ್ನೊಂದು ಸರಿ ನೋಡೋನು ಅಂತೇಳಿ ಸುಮ್ಮನಾದೆ. ಬಟ್ ನನಗೆ ಇನ್ಸ್ಟಾಗ್ರಾಮ್ನಾಗೂ ಬರಾಕತ್ರಿ, ಗೂಗಲ್ ಒಳಗೂ ಸರ್ಚ್ ಮಾಡಿ ನೋಡಿದೆ, ಇದಕ್ಕೆ ಸೈಂಟಿಫಿಕ್ ಮೀನಿಂಗ್ ಭಾಳ ಐತಿ ಇದನ್ನು ಸೆಲೆಬ್ರೇಟ್ ಮಾಡೋದ್ರಿಂದ ಅಂಥೇಳಿ ಗೊತ್ತಾಯಿತು. ಸೊ ಹೀಗಾಗಿ ನಾ ಏನು ಮಾಡಕತ್ತೆ, ಸೆಲೆಬ್ರೇಟ್ ಮಾಡೋನು, ಹೆಲ್ತ್ ವೈಸ್ ಆಯಿತು, ಎಲ್ಲ ರೀತಿಯಿಂದನೂ ಒಳ್ಳೇದಲ್ಲಪ್ಪ. ಮತ್ತು ಜಲ್ದಿ ಎದ್ದು ಎರ್ಕೊಳ್ಳೋದಂತೂ ಕೆಟ್ಟದಂತೂ ಅಲ್ವೇ ಅಲ್ರಿ. ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಪ್ರಾಕ್ಟೀಸ. ಹೀಗಾಗಿ ಮಾಡೇ ಬಿಡೋಣ ಅಂತ ಅಂದ್ಕೊಂಡು ಈಗ 3rd ಇಯರ್ ನೋಡಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಇವತ್ತು ಕೂಡ ಇದು 3ನೇ ವರ್ಷ ಅಲ್ಲ, ಮಾಡಲೇಬೇಕಂತೇಳಿ ಹಿಂದಿನ ದಿನನೇ ಹೇಳಿದೆ. ಸಂಡೇ ಐತಂದ್ರೂ ಕೂಡ ಯಾರೂ ಲೇಟಾಗಿ ಹೇಳೋಂಗಿಲ್ಲ ಅಂತ ಮುಂಚೆನೇ ಹೇಳಿದೆ. ಮಾರನೇ ದಿನ ಬೇರೆ ರಜೆ ಇತ್ತಲ್ಲ, ಓಕೆ ಅಂತಂದು ಕಂಡೀಷನಿಗೆ ಒಪ್ಕೊಂಡ್ರೆ. ಹೀಗಾಗಿ ನಾನೊಂದು ಸ್ವಲ್ಪ ಜಲ್ದಿ ಎದ್ದು ಎಲ್ಲ ಅಂಗಳ ಬಾಗಿಲ ಎಲ್ಲ ಮಾಡಿಕೊಂಡೆ. ಇವ್ರಿಗೆ ಹೇಳಿದ್ದೆ ನಾನು, ಅಂದರೆ 5:00ರಿಂದ 7:14 ತನಕ ಟೈಮಿಂಗ್ ಕೊಟ್ಟಿದ್ದೆ ರೀ ಸೂರ್ಯೋದಯದ. ಸ್ವಲ್ಪ ಸೂರ್ಯ ಲೇಟಾಗಿ ಬರಕತ್ತಾನ ನೋಡ್ರಿ. ಹಿಂಗೆ ಒಟ್ಟು ಸೂರ್ಯ ಉದಯ ಆಗ್ಗೊಡ್ದ ಪೂಜೆ ಮುಗಿಸ್ಕೋಬೇಕು. ಹೀಗಾಗಿ ಆಯ್ತು ತಗೋ ಅಂಥೇಳಿ, ಇವ್ರಿಗೂ ಸ್ವಲ್ಪ ಟೈಮ್ ಐತಲ್ಲ ಅಂಥೇಳಿ ನಾ ಪಟ ಎಲ್ಲ ಮುಗಿಸ್ಕೊಂಡು ಇವ್ರನ್ನ ಎಬ್ಬಿಸ್ಬೇಕಾಗಿತ್ತು. ಧ್ರುವ ಏಳಲಾರ್ದಂಗೆ ನೋಡ್ಕೋಬೇಕಿತ್ತು ರೀ ನಾನು. ಯಾಕಂದ್ರೆ ಪೂಜಾನೂ ಆಗ್ಬೇಕು ರೀ, ಪ್ಲಸ್ ಎರಿಯೋದೂ ಆಗ್ಬೇಕು. ಧ್ರುವನ ಲಾಸ್ಟ್ ಎರಿಬೇಕಂತ ಅಂದ್ಕೊಂಡಿದ್ವಿ. ಹೀಗಾಗಿ ನೋಡಿ ರಥದ ರಂಗೋಲಿ ಹಾಕ್ಕೊಂಡೆ. ಹೆಂಗೆ ಅನಿಸೈತೆ ರೀ ಹೇಳ್ರಿ. ನಾ ಲಾಸ್ಟ್ ಟೈಮ್ ಫ್ರೀ ಹ್ಯಾಂಡ್ ಹಾಕಿದ್ದೆ, ಮಸ್ತಾಗಿತ್ತು ಅದು. ನನಗೆ ಅಷ್ಟು ಸರಿಯಾಗಿ ಫ್ರೀ ಹ್ಯಾಂಡ್ ಬರೋಂಗಿಲ್ಲ ಅಂದರೂ ಕೂಡ ನೋಡಿಟ್ಟಿದ್ದೆ ನಾನು. ನಂಗೆ ಈ ಸರ ಡಾಟ್ಸ್ದನ್ನು ಹಾಕ್ಬೇಕಂತಿತ್ತು, ಅದಕ್ಕೆ ನಾನು ಈ ಸರ ಡಾಟ್ಸದ್ದು ನೋಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ತುಳಸಿ ಮುಂದನೂ ರಂಗೋಲಿ ಹಾಕಿದೆ. ನನಗೆ ಹಿಂಗೆ ಜಲ್ದಿ ಎದ್ದು ರಂಗೋಲಿ ಹಾಕಿದಾಗ ಅದು ಖುಷಿ ಭಾಳ ಆಗ್ತೈತಿ, ಏನೋ ಒಂಥರ ಅಚೀವ್ ಮಾಡ್ದಂಗೆ ಆಗ್ತೈತಿ. ಬಟ್ ಎಚ್ಚರ ಆಗಂಗಿಲ್ಲ ರೀ ನಿಜ ಹೇಳ್ಬೇಕಂದ್ರೆ. ಇವತ್ತು ಆಯಿತು, ವಸಂತ ಪಂಚಮಿ ದಿನಾನೂ ಲೇಟಾಗಿ ಆಗಿತ್ತು, ಹೇಳಿದ್ದೆ ನಿಮ್ಗೆ ನಾನು. ಇನ್ನು ಚಹಾ ಕುಡ್ದೆ ರೀ. ಚಹಾ ಕುಡಿದ್ಮೇಲೆ ಇನ್ನೊಂದು ಸಾರಿ ಬಂದೆಲ್ಲ ನೋಡಿಕೊಂಡೆ. ಅಂದ್ರೆ ಬೆಳಕು ಎಷ್ಟಾಗೈತಿ ಅಂಥೇಳಿ. ರಂಗೋಲಿ ಹಿಂಗೆ ಕಾಣಕತ್ತಿತ್ತು, ಯಾರೂ ಎದ್ದಿರಲಿಲ್ಲ. ಸಿಂಚೋರ್ ಮನೆಯಾಗ ಲೈಟ್ ಇತ್ತು ಅಂದ್ರೆ ಅವರು ಎದ್ದಿದ್ದು, ಅವರು ಮಾಡ್ತೀನಿ ಅಂತ ಹೇಳಿದ್ರಿ ಇವತ್ತು. ಹೀಗಾಗಿ ಅವ್ರ ಮನೆಯಾಗ ಅಷ್ಟು ಲೈಟ್ ಇತ್ತು. ನಮ್ಮದು ನೇಬರ್ ಒಬ್ಬರು ಮಾಡ್ತಾರೆ ರೀ. ಇದನ್ನು ಬ್ರಾಹ್ಮಣರೇ ಯೂಶ್ವಲಿ ಮಾಡೋದು, ನಾವು ಮಾಡೋದು ಕಡಿಮೆ. ಅಷ್ಟೊತ್ತಿಗೆ ಚಹಾ ತೊಗೊಂಡು ಕುಡಿದು ನಮ್ಮ ಮನೆಯವ್ರನ್ನ ಎಬ್ಬಿಸಿದೆ. ಅಷ್ಟೊತ್ತಿಗೆ ಪೋನೆ 6 ಆಗಿತ್ತು ನೋಡ್ರಿ. ಮತ್ತು ಏನಂದ್ರೆ ಎರ್ಕೋಬೇಕಾಗಿತ್ತು. ನಾನು ಎರ್ಕೊಂಡು ಬಂದೆ. ಎರಿಯುವಾಗ ಒಂದು ಕಂಡೀಷನ್ ಐತ್ರಿ, ಎಕ್ಕಿಯಲ್ಲಿ ನೋಡ್ರಿ, ಇಲ್ಲೇ ಬಿಳಿ ಎಕ್ಕಿಯಲ್ಲಿ ಕಂಪಲ್ಸರಿ ರೀ ಇದನ್ನು ಸೆಲೆಬ್ರೇಟ್ ಮಾಡುವಾಗ. ಹಿಂದಿನ ದಿನಾನ ಎಲ್ಲ ತೆಗೆದು ಹರ್ಕೊಂಡು ಇಟ್ಕೊಂಡಿದ್ವಿ ನಾವು. ಭುವನ್ ಹೋಗಿ ಹರ್ಕೊಂಡು ಬಂದಿದ್ದ, ಅವನ್ನೆಲ್ಲ ತೊಳ್ಕೊಂಡೆ ನಾನು. ಯಾಕಂದ್ರೆ ಸ್ವಚ್ಛ ಇರಂಗಿಲ್ಲಲ್ರಿ, ಹೀಗಾಗಿ ಎಲ್ಲ ತೊಳ್ಕೊಂಡು ಇಟ್ಕೊಂಡು ಎರಿಯುವಾಗ ಹೆಂಗೆ ತಲೆ ಮೇಲೆ ಒಂದು ರೀ, ಭುಜದ ಮೇಲೆ 2, ಮೊಣಕಾಲಿನ ಮೇಲೆ 2, ಪಾದದ ಮೇಲೆ 2 ಇಟ್ಕೊತಾರೆ. ಒಬ್ರೊಬ್ರು ಕತ್ತಿನ ಮೇಲಾರ ಹೊಕ್ಕಳ ಮೇಲಾರ ಎಕ್ಸ್ಟ್ರಾ ಇಟ್ಕೊಂಡು 2 ಪಾದ ಕೂಡಿ ಒಂದೇ ಇಡ್ತಾರೆ ರೀ. ಈ ರೀತಿಯಾಗಿ 7 ಚಕ್ರಗಳ 7 ಎಕ್ಕಿಯಲ್ಲಿ, ಅಂದರೆ 7 ಸೂರ್ಯನ ಕುದುರೆಗಳು, ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡ್ಯಾರಿ ನಮ್ಮ ಹಿರಿಯರು. ಆ ರೀತಿ ಕಂಪೇರ್ ಮಾಡ್ಕೊಂಡು ಇಟ್ಕೊಂಡು ತಪ್ಪ ಎಣ್ಣೆ ಹಚ್ಕೊಂಡು ಬಿಸಿ ನೀರು ಹಾಕೋಬೇಕ್ರಿ. ಆ ಎಕ್ಕಿ ಎಲೆ ಮೇಲಿಂದ ನೀರು ನಮ್ಮ ಬಾಡಿ ಮೇಲೆ ಬಿತ್ತು ಅಂದ್ರೆ ಯಾವುದೇ ಚರ್ಮ ರೋಗ ಬರೋಂಗಿಲ್ಲ ಅಂತ್ರಿ. ಈವನ್ ಒಂದಿಷ್ಟು ರೋಗಗಳು ಹೋಗ್ತಾವಂದ್ರೆ ಅದಕ್ಕೆ ಮೆಡಿಸಿನ್ ಅಂದ್ರೆ ಯಾವುದು ಅಂದರೆ ಎಕ್ಕೆ ಎಲಿಗಂತಂದ್ರು ಮೆಡಿಕಲ್ ಇಂಪಾರ್ಟೆನ್ಸ್ ಇರೋದು ನಿಮಗೂ ಗೊತ್ತೈತಿ ಅನ್ಕೋತಾನೆ. ಸೊ ಹೀಗಾಗಿ ನನಗೆ ಇದನ್ನೇನು ಸೆಲೆಬ್ರೇಟ್ ಮಾಡೋದು ಕೆಟ್ಟು ಅಂತ ಅನ್ನಿಸ್ಲಿಲ್ಲ. ನಂಗೆ ಭಾಳ ಜನ ಅಂದ್ರೆ ಇದನ್ನು ಬ್ರಾಹ್ಮಣರು ಮಾಡ್ತಾರೆ, ನೀವ್ಯಾಕೆ ಮಾಡಾಕತ್ತೀರಿ ಅಂತ ಕೇಳಿ ಸ್ವತಃ ನಮ್ಮ ಮಮ್ಮಿನ ಕೇಳಿದ್ಲ. ಬಟ್ ಆದರೂ ಕೂಡ ನಾ ಮಾಡೋನು ಅಂದ್ಕೊಂಡೆ, ಯಾಕಂದ್ರೆ ಮಕ್ಕಳಿಗೆ ಒಳ್ಳೇದಾಗ್ತೈತೆ ಅಂದರೆ ಹೆಲ್ತ್ ಸೈಂಟಿಫಿಕ್ಲಿನ ಒಳ್ಳೇದಾಗ್ತೈತೆ ಅಂದಾಗ ಮತ್ತು ಯಾಕೆ ಬಿಡೋದು ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ. ಈ ಸರನೂ ಅದೇ ರೀತಿಯಾಗಿ ಮಾಡಿಕೊಂಡೆ. ಇನ್ನು ದೇವ್ರ ಪೂಜೆ ಮಾಡುವಾಗ ನೋಡ್ರಿ 7 ಎಕ್ಕಿಗೆಲ್ಲಿ ಇಟ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ
ಗೋಧಿ ಹಾಕೋಬೇಕ್ರಿ. ಸೂರ್ಯನಿಗೇನೋ ಗೋಧಿ ಇಷ್ಟ ಅಂತ ಅದಕ್ಕೆ ಗೋಧಿ ಹಾಕ್ಕೊಂಡನ ಅದ್ರ ಮೇಲೆ ಪನತಿ ಇಟ್ಟು ಅದ್ರೊಳಗೆ 7 ಬತ್ತಿ ಇಡಬೇಕ್ರಿ. ಇನ್ನೊಂದೇನಂದ್ರೆ ಒಂದು ವೇಳೆ ಗೋಧಿ ಇಲ್ಲ ಅಂದ್ರೆ ಅಕ್ಕಿ ಇಡ್ಬೋದು. ನಾನು ಫಸ್ಟ್ ಟೈಮ್ ಅಕ್ಕಿನೇ ಇಟ್ಟಿದ್ದೆ. ಆಮೇಲೆ ನೋಡಿರಿ 3 ಮಂದಿನೂ ಎರ್ದೇನೆ 3 ಮಂದಿ ಎರ್ಕೊಂಡು ಬಂದು ಕುಂತಾರೆ. ನಮ್ಮ ಧ್ರುವನೂ ಎದ್ದ ರೀ. ಆಮೇಲೆ ಏನು ಮಾಡೋದು ಅಂತಂದ್ರೆ ಅವ್ರಿಗೂ ಅಂದರೆ ಸೂರ್ಯನಿಗೂ ಆರತಿ ಮಾಡಿ ಅವ್ರಿಗೂ ಕೂಡ ನಾವೇನು ಮಾಡ್ಬೋದು ಆರತಿ ಮಾಡ್ಬೋದು. ಯಾಕೆ ಎರ್ದಿರ್ತೀವಲ್ಲ ನಡೀತೈತಿ. ನೀವು ಬೇಡ ಅಂದ್ರೆ ಬಿಡ್ಬೋದ್ರಿ. ಇದೇನು ಆಪ್ಷನ್ ಇದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಂಗೆ ಅವ್ರು ಮೇಡಮ್ ಹೇಳಿದ್ರಿಂದ ಮತ್ತು ಹೊಸ ಬಟ್ಟೆನ ಹಾಕೋಬೇಕು ಕಂಪಲ್ಸರಿ. ನಾನು ಕೂಡ ಹೊಸ ಸೀರೆನ ಉಟ್ಟೀನಿ. ಅವರು ಕೂಡ ಎಲ್ಲರೂ ಹೊಸ ಬಟ್ಟೆನ ಹಾಕ್ಕೊಂಡಾರ. ಹೊಸ ಬಟ್ಟೆ ಹಾಕ್ಕೊಂಡನ ಮಾಡ್ಬೇಕಾ ಇದು ಅದ ಮೇನ್ ಇಂಪಾರ್ಟೆಂಟ್. ರಥಸಪ್ತಮಿ ಅಂದರೆ ಇವತ್ತಿನ ಹೊಸ ದಿನ ಸ್ಟಾರ್ಟ್ ಆದಂಗೆ. ಸೊ ನಮ್ಮ ಧ್ರುವ ನಿಜ ಹೇಳ್ತೇನೆ ರೀ, ಅವ್ನು ಹೆಂಗೆ ಎಬ್ಬಸ್ಕೊಂಡು ಹೋಗಿ ನಾನು ಎರ್ಕೊಂಡು ಬಂದೇನಂತಂದ್ರೆ ಅವ್ಗೆ ಎಚ್ಚರ ಆಗೋಡ್ದನ ಬಾತ್ರೂಮ್ನಾಗಿದ್ದ. ಅವ್ಗೆ ಆಲ್ರೆಡಿ ಎಣ್ಣೆ ಹಚ್ಚಿದ್ದೇನೆ, ಕಣ್ಣು ತೆಗಿಗೊಡ್ದನ, ನಿದ್ದೆ ಮಾಡಾಕತ್ತಿದ್ದವು ಇನ್ನೂ. ಅದ ನಿದ್ದೆ ಒಳಗನ ಹೋಗಿ ಬಾತ್ರೂಮ್ನಾಗ ಕರ್ಕೊಂಡು ಹೋಗಿದ್ದೆ ಅವ್ನಿಗೆ. ಹೋಗಿ ಬಡ ಬಡ ಎರೆದ ನಮ್ಮ ಭೂವಿ ಅದಾನಲ್ರಿ ಅವ್ನು ಎಕ್ಕಿ ಎಲ್ಲಿ ಎಲ್ಲ ಏನು ಮಾಡಿದೆ ಅಂದ್ರೆ ಹಿಡ್ಕೊಂಡ ನಾನು ನೀರು ಹಾಕಿದೆ. ಧ್ರುವ ಸುಮ್ಮನೆ ಅದು ಅವ್ರ ಅಣ್ಣ ಇದ್ದ ಅಂಥೇಳಿ. ಆಮೇಲೆ ಸೂರ್ಯನಿಗೆ ನೋಡ್ರಿ ತುಳಸಿಗೆ ಈ ರೀತಿಯಾಗಿ ಏನು ಮಾಡಿದೆ ಅಂತಂದ್ರೆ ಸೂರ್ಯ ಪೂರ್ವಮುಖವಾಗಿ ನಿಂತು ಆರ್ಘ್ಯವನ್ನು ಅರ್ಪಿಸಿದೆ. ಇದು ನೀವು ಮಾಡ್ಬೋದು ಬಿಡ್ಬೋದು ರೀ ಆಪ್ಷನ್. ಬಟ್ ಬ್ರಾಹ್ಮಣರು ಕಂಪಲ್ಸರಿ ಮಾಡ್ತಾರಂತ್ರಿ. ನಾನು ಇದನ್ನ ಪದ್ಧತಿ ಐತಿ ಅಂತೇಳಿ ತೋರ್ಸಕ್ಕಂತ ಮಾಡಿದೆ. ಅಷ್ಟೊತ್ತಿಗೆ ಅಂತಂದ್ರೆ ಆಗೈತೆ ರೀ 7 ಗಂಟೆ ಆಗೈತೆ ಎಲ್ಲ ನನ್ನ ಪೂಜೆ ಮುಗಿದಾಗ. 7:15 7:14 ಕೊಟ್ಟಿದ್ರು ಟೈಮಿಂಗ್, ಅಷ್ಟರೊಳಗೆ ಆಗಿತ್ತು. ಸೊ ಇನ್ನು ಭಾಳ ಚಲೋ ನೋಡ್ರಿ, ಜಲ್ದಿ ಎದ್ದು ಇಷ್ಟೆಲ್ಲ ಮಾಡ್ಕೊಂಡು ಬಿಡೋದು ಅನ್ನಿಸ್ತು ನನಗೆ. ಎಷ್ಟು ಒಳ್ಳೆ ಹ್ಯಾಬಿಟ್ ಅಲ್ಲ ಅಂತ ಅನ್ನಿಸ್ತು ನನಗೆ. ಯಾಕಂತಂದ್ರೆ ಎಲ್ಲ ಕೆಲಸ ಮುಗಿದಿದ್ದು ಮತ್ತು ಇವತ್ತು ಇಡ್ಲಿಗೆ ಹಾಕ್ಕೊಂಡಿದ್ದೆ ನಾಷ್ಟಾಗಿ, ಇನ್ನೂ ಈಸಿ ಆಯ್ತು ನನಗೆ. ಸಾಂಬಾರು ಚಟ್ನಿ ಮಾಡೋದು, ನಮ್ಮ ಮನೆಯವ್ರು ಚಟ್ನಿ ರೆಡಿ ಮಾಡತ್ತಿದ್ರೆ ನಾನು ಸಾಂಬಾರು ಮಾಡ್ಕೊಳಕ್ಕೆ ಬ್ಯಾಳೆ ಹಾಕಿ ಬಿಟ್ಟಿದ್ದೆ. ಇನ್ನು ಏನಂತಂದ್ರೆ ಇಡ್ಲಿ ರೆಡಿ ಮಾಡ್ಕೊಳತ್ತೆ. ಯಾಕಂದ್ರೆ ಮೊದಲು ಇಡ್ಲಿ ಕೇಳ್ತಾರೆ ರೀ ಮಕ್ಳು. ಜಲ್ದಿ ಇದ್ದಿದ್ರಲ್ರಿ ಹೊಟ್ಟೆ ಶೋ ಆಗ್ತೈತೆ ಅವ್ರಿಗೆ. ಹೀಗಾಗಿ ಪಟ್ಟಕ್ಕನ ಮೊದಲು ಇಡ್ಲಿ ಮಾಡ್ಕೊಳ್ಳೋ ಅಂಥೇಳಿ ರೆಡಿ ಮಾಡ್ಕೊಳಕತ್ತೆ. ಬಟ್ ಇಡ್ಲಿ ಸ್ಟ್ಯಾಂಡ ಸ್ವಚ್ಛ ಇರಲಿಲ್ಲ ರೀ. ನಾ ರಾತ್ರಿನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ರೀ, ಬೆಳಿಗ್ಗೆ ಜಲ್ದಿ ಏಳೋದೈತಲ್ಲ ಅಂಥೇಳಿ ನಾ ಅದ್ರ ಗೋಜಿಗೆ ಹೋಗಲಿಲ್ಲ, ನೋಡೋಕೆ ಹೋಗಲಿಲ್ಲ. ಈಗ ನೋಡಿದೆ ಎಲ್ಲ ಯಪ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಇನ್ನೊಮ್ಮೆ ತೊಳ್ಕೊಂಡು ಇಡಬೇಕಲ್ಲ. ಸ್ವಲ್ಪ ಅದನ್ನು ಆಗಲೇ ಇನ್ನೊಂದು ಸಾರಿ ತೊಳೆದಿದ್ರೆ ಮುಗಿದೋಕ್ಕೈತಿ. ಇಲ್ಲ ನೈಟರ್ ತೊಳೆದಿಟ್ಟಿರ್ತೇನೆ ನಾನು, ಅದನ್ನೂ ಮಾಡಿರಲಿಲ್ಲ. ಇನ್ನು ಅವನ್ನೆಲ್ಲ ತೊಳ್ಕೊಂಡು ಕೂಡಲೇ ಈ ಕಡೆ ಅಂತೂ ಸ್ಟಾರ್ಟ್ ಮಾಡಿದ್ದೆ ರೀ. ಬಟ್ ಅವು ತೊಳ್ಯಾಕೆ ಲೇಟ್ ಆಕೈತಿ ಇನ್ನು ಸುಮ್ಮನೆ ಅಂಥೇಳಿ ಬೇಡ ಅಂಥೇಳಿ ಮತ್ತೆ. ಬಟ್ ಇಡ್ಲಿ ಹಿಟ್ಟು ಉಬ್ಬಿ ಇರಲಿಲ್ಲ. ಏನು ಮಾಡೋಕ್ಕಾಗಂಗಿಲ್ಲ. ಒಂದು 2 ಒಬ್ಬಿ ಹೆಚ್ಚು ಕಡಿಮೆ ಹೆಂಗಾತಂತಂದ್ರೆ ಬಿರುಸೋದು ಅಂದ್ರೆ ಗಟ್ಟಿನ ಅದು ಇರುವಲ್ದು ಬಿಡ ಮತ್ತೇನು ಮಾಡೋದಿನ್ನು ಅಂಥೇಳಿ ಏನು ಅಂತಂದ್ರೆ ಮಾಡ್ಕೊಂಡ್ಬಿಟ್ಟೆ. ಯಾಕಂದ್ರೆ ಹೊಟ್ಟೆ ಇಶ್ಯೂ ಆಗಿಬಿಡ್ತೈತೆ ರೀ. ನಮ್ಮ ಮನೆಯವ್ರಿಗೂ ಹೊಟ್ಟೆ ಇಶ್ಯೂ ಆಗಿತ್ತು. ಅವ್ರು ಚಟ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಾನು ಅದಕ್ಕೆ ಈ ಸಾಂಬಾರು ಕುಕ್ಕರ್ ಹಾಕಿದ್ದೆ ಅಲ್ಲ, ಈ ಕಡೆ ಇಡ್ಲಿ ಮಾಡೋಣ ತೆಗಿ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಆ್ಯಕ್ಚುಲಿ ಭಾಳ ಜನ ಉಪವಾಸ ಇರ್ತಾರೆ ರೀ. ಮತ್ತು ನೈವೇದ್ಯಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಹಾಲು ಉಕ್ಕಿಸ್ತಾರೆ ರೀ. ಹಾಲು ಉಕ್ಕಿಸಿ ಅದ ಹಾಲಿನಾಗ ಒಂದು ಸ್ವಲ್ಪ ಅಕ್ಕಿ ಹಾಕಿ ಸಿಹಿ ಪೊಂಗಲ್ ಮಾಡ್ಕೊಂಡಿರ್ತಾರೆ. ನಾವು ಇದನ್ನೆಲ್ಲ ಏನು ಮಾಡಂಗಿಲ್ಲ ರೀ. ನಾರ್ಮಲಾಗಿ ನಾವೇನು ನೈವೇದ್ಯ ಮಾಡ್ಬೇಕು ಅದನ್ನ ಮಾಡ್ತೀವಿ. ಮತ್ತು ಉಪವಾಸನೂ ಇರೋಂಗಿಲ್ಲ. ಅದು ನಿಮ್ಮ ನಂಬಿಕೆ ಮತ್ತು ಭಕ್ತಿ ಮೇಲೆ ಡಿಪೆಂಡ್ ಇರ್ತೈತಿ. ಹಿಂಗಾಗಿ ನೀವು ಬೇಕಂದ್ರೆ ಮಾಡ್ಬೋದು, ಬೇಡಂದ್ರೆ ಬಿಡ್ಬೋದು. ಮತ್ತು ಬ್ರಾಹ್ಮಣರು ಏನು ಮಾಡ್ತಾರೆ ಅಂದರೆ ಇವತ್ತು ಸಂಕ್ರಾಂತಿ ಥರ ಅಡ್ಗೆ ಸ್ಪೆಷಲ್ ಅಡ್ಗೆ ಮಾಡ್ಕೊಂಡು 4 ಮಂದಿ ಊಟಕ್ಕೆ ಕರೆದು ಹಿಂಗೆಲ್ಲರೂ ಕೂಡ ಊಟ ಮಾಡ್ತಾರೆ. ಇವತ್ತು ಅವ್ರಿಗೆ ಹೆಂಗಪ್ಪ ಅಂದ್ರೆ ವಿಂಟರ್ ಸೀಸನ್ ಕಂಪ್ಲೀಟ್ ಆತ, ಇವತ್ತಿಂದ ಸ್ಟಾರ್ಟ್ ಆತಂತೇಳಿ ಸಮ್ಮರ್ ಸೀಸನ್. ನಿಜಾನೂ ನೋಡ್ರಿ, ಬೇಕಾದ್ರೆ ಇನ್ನು ಬಿಸಿಲು ಹೆಚ್ಚಾಕೋತನೂ ಹೋಗ್ತೈತಿ. ಎಳ್ಳು ಅಮಾವಾಸ್ಯೆಗೆ ಎಳ್ಳಿನಷ್ಟು ರೀ ಶಿವರಾತ್ರಿಗೆ ಶಿವ ಅನ್ನುವಷ್ಟು ಬಿಸಿಲು ಇರ್ತೈತಂತ. ಸೊ ನೋಡ್ರಿ, ಅದಂದ್ರೆ ಎಳ್ಳು ಅಮಾವಾಸ್ಯೆಯಿಂದನೇ ಸ್ಟಾರ್ಟ್ ಆಗ್ತೈತಿ. ಡೆಫಿನೆಟ್ಲಿ ನಿಮಗೂ ಅನ್ಸಿರ್ಬೇಕು ಯಾ ನಮೂನಿ ಥಂಡಿ ಇತ್ತು, ಯಾ ನಮೂನಿ ಬಿಸಿಲು ಐತಿ ಅಪ್ಪ, ಈಗ ಹಿಂಗೈತಿ ಇನ್ನು ಮುಂದೆ ಹೆಂಗೆ ಅನ್ಸಾಕತ್ತೈತೆ ನನಗೆ. ಸೊ ಹೀಗಾಗಿ ಇವತ್ತಿಂದ ಸೂರ್ಯ ಕರೆಕ್ಟ್ ಉತ್ತರಾಯಣ ಕೊಳ್ಳಿದ, ಇವತ್ತಿಂದ ಇದು ಸ್ಟಾರ್ಟು ಅನ್ನೋದು ಅವ್ರದ್ದು. ಅಂದ್ರೆ ಮೊನ್ನೆ ಸಂಕ್ರಾಂತಿ ದಿನ ಹೊಳ್ತಾನ್ರಿ, ಇವತ್ತಿಂದ ಬಿಸಿಲು ಸ್ಟಾರ್ಟ್ ಆಗ್ತೈತೆ ರೀ. ಮತ್ತು ಇನ್ನೂ ಒಂದು ಏನು ಹೇಳ್ಬೇಕಂತಂದ್ರೆ ಇವತ್ತಿನ ಕಿರಣಗಳು ಏನು ಎಕ್ಕೆ ಗಿಡದ ಮೇಲೆ ಬೀಳ್ತಾವಲ್ರಿ. ಮತ್ತು ಇಲ್ಲಿ ನಾವು ಎಕ್ಕೆ ಗಿಡದ ಎಲೆ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಐತೆ ಇವತ್ತು. ಏನಂತಂದ್ರೆ ಇವತ್ತಿನ ಕಿರಣಗಳು ಏನು ಬೀಳ್ತಾವಲ್ರಿ ಯಾವುದ್ರ ಮೇಲೆ ಅಂದರೆ ಎಕ್ಕಿ ಬೀಜದ ಮೇಲೆ ಬಿದ್ದು ಅಂದರೆ ಎಕ್ಕಿ ಬೀಜ ಓಪನ್ ಆಗಿಬಿಡ್ತದೆ. ಅದು ಹಿಂಗೆ ಮುಚ್ಕೊಂಡಿರತ್ರಿ ಓಪನ್ ಆಗಿಬಿಡ್ತಿ. ಅವೆಲ್ಲ ಬೀಜಗಳು ಹೊರಗಡೆ ಎಲ್ಲನೂ ಏನಾಗ್ತಾವೆ ಅಂತಂದ್ರೆ ಹೋಗಿ ಪಾಲಿನೇಟ್ ಆಗ್ತಾವೆ. ಎಕ್ಕಿ ಗಿಡ ನೀವೇನಾರ ತಂದು ಹಚ್ಚಿದ್ರಿ ಅಂದ್ರೆ ಪಾಲಿನೇಷನ್ ಅಂದರೆ ಗಿಡ ಹತ್ತೋದಿಲ್ಲ ರೀ. ಅದು ತಾನಾಗೆ ಸ್ವತಃ ಬಂದು ಬೀಜ ಬಿದ್ದು ಏಳ್ಬೇಕು. ಅದು ಇಂಪಾರ್ಟೆಂಟ್. ಅದು ಇವತ್ತು ಜಾಸ್ತಿ ಆಗ್ತೈತಿ ಮ್ಯಾಕ್ಸಿಮಮ್. ಇವತ್ತು ಎಕ್ಕಿ ಗಿಡದ ಪಾಲಿನೇಷನ್ ಆಗೋದು ಮ್ಯಾಕ್ಸಿಮಮ್ ರಥಸಪ್ತಮಿ ದಿನಾನ ಇರ್ತೈತಿ. ಸೊ
ಸೊ ಅದಕ್ಕೆ ಎಲ್ಲಿಗೆ ಭಾಳ ಅಂದ್ರೆ ಭಾಳ ಪ್ರಾಮುಖ್ಯತೆ ಐತಿ ಇವತ್ತು ಕರೆ ಹೇಳ್ಬೇಕಂದ್ರೆ. ಸೊ ಮತ್ತು ಅದಕ್ಕೆ ಇವತ್ತು ಜಾಸ್ತಿ ಮೆಡಿಸಿನಲ್ ವ್ಯಾಲ್ಯೂ ಬರ್ತದಂತ ಅದಕ್ಕಂದ್ರೆ ಅಷ್ಟು ಅದ್ರೊಳಗೆ ಕ್ವಾಲಿಟೀಸ್ ಬಂದ್ಬಿಡ್ತಾವಂತ. ಹೀಗಾಗಿ ಅದನ್ನು ಯೂಸ್ ಮಾಡ್ಕೋಬೇಕು ಇವತ್ತು. ಅದು ನನ್ನ ಮ್ಯಾಲೆ ಬಿದ್ದಿತ್ತು, ಅದ್ರ ಮ್ಯಾಲಿಂದ ನೀರು ನಮ್ಮ ಮ್ಯಾಲೆ ಬಿದ್ದಿತ್ತು ಅಂತಂದ್ರೆ ನಾವು ಇವತ್ತು ಬಿಸಿಲಿಗೆ ಹೋದ್ವಿ ಅಂತಂದ್ರೆ ನಮಗೆ ಆ ಒಂದು ಇಮ್ಯುನಿಟಿ ಪವರ್ ಆಗಿರ್ಬೋದಾ ಮತ್ತು ಸ್ಕಿನ್ ಡಿಸೀಸಸ್ ಇದ್ರೆ ಅವು ಕಡಿಮೆ ಆಗ್ತಾವೆ, ಇಮ್ಯುನಿಟಿ ಪವರ್ ಹೆಚ್ಚಾಗ್ತತಿ. ಸೊ ಈ ರೀತಿ ಇರೋದಕ್ಕೆ ನಾನು ಇದನ್ನೆಲ್ಲ ಓದಿದ ಮೇಲೇನ ಸೆಲೆಬ್ರೇಟ್ ಮಾಡ್ಬೇಕಂತ ಅಂದ್ಕೊಂಡೆ ರೀ ನಿಜ ಹೇಳ್ಬೇಕಂದ್ರೆ. ಸೊ ಇದು ನಾವು ಮಾಡ್ತೇವೆ ನಾವು ಮಾಡಂಗಿಲ್ಲ ಅನ್ನೋ ಸೆಕೆಂಡರಿ, ನಮ್ಮ ನಂಬಿಕೆ ಮೇಲೆ ಹೋಗ್ತತಿ. ನಮ್ಮ ಮಮ್ಮಿ ಎಲ್ಲ ಹೇಳಕತ್ತಿದ್ರೆ ಬ್ರಾಹ್ಮಣರು ಮಾಡ್ಬೇಕು ಇದನ್ನು, ನಾವು ಮಾಡಂಗಿಲ್ಲ ಯಾಕಂದ್ರೆ ಅವ್ರು ಸೂರ್ಯನ ಆರಾಧಕರ, ಪ್ರಕೃತಿನ ಇದನ್ನು ಮಾಡ್ತಾರೆ. ಅಂದ್ರೆ ಆರ್ಯರು ಅವ್ರು ಬ್ರಾಹ್ಮಣರಾಗ್ತಾರಂತ್ರಿ, ನಾವು ದ್ರಾವಿಡರಾಗ್ತೀವಂತ. ಸೊ ಇದು ಮೊದಲಿನ ಹಿಸ್ಟ್ರಿ ತೊಗೊಂಡ್ರೆ ಆರ್ಯರಿಗೆ ಸೂರ್ಯನ ಕಿರಣಗಳ ಅವಶ್ಯಕತೆ ಭಾಳ ಇರ್ತದಂತ್ರಿ, ನಮಗೆ ಕಡಿಮೆ ಇರ್ತದೆ ದ್ರಾವಿಡರಿಗೆ. ನಾವು ಸ್ವಲ್ಪ ರಫ್ ಆ್ಯಂಡ್ ಟಫ್ ಇರ್ತೀವಿ, ಹೀಗಾಗಿ ಅವ್ರು ಮಾಡ್ತಾರೆ, ಪ್ರಕೃತಿ ಆರಾಧಕರು ನಮ್ಮ ಮಮ್ಮಿ ಭಾಳ ಹೇಳಿದ್ರೆ. ಬಟ್ ಈಗ ಎಲ್ಲ ಮಕ್ಕಳಿಗೂ ಒಂದೇ ಥರ ಆಹಾರ ಸಿಗ್ತೈತೆ ರೀ, ಇವ್ರು ಬೇರೆ ಅವ್ರು ಬೇರೆ ಅನ್ನೋಂಗಿಲ್ಲ. ಮತ್ತು ಎಲ್ಲ ಮಕ್ಕಳು ಆಲ್ಮೋಸ್ಟ್ ಈಗ ಏನಾಗೈತೆ ಅಂತಂದ್ರೆ ಅವ್ರಿಗೆ ದೇ ನೀಡ್ ಸಮ್ ಸ್ಪೆಷಲ್ ಕೇರ್ ಅನಿಸುತ್ತೆ ನನಗೆ. ಎಮೋಷ್ನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ನನಗೆ ಅನಿಸ್ತತಿ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಇನ್ನು ನೋಡ್ರಿ ಸಾರಿಗೆ ರೆಡಿ ಮಾಡ್ಕೊಳಕತ್ತೇನಿ. ಮೊನ್ನೆ ಒಂದಿಷ್ಟು ಉಳ್ಳಾಗಡ್ಡಿ ಸೊಪ್ಪು ತರಿಸಿಟ್ಟಿದ್ನಿ ರೀ, ಅದು ಹಂಗೆ ಒಳ್ಳೆ ಆಗ್ತಿತ್ತು, ಅದನ್ನು ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಸೌತೆಕಾಯಿ, ಕ್ಯಾರೆಟ್, ಬೀನ್ಸ ಮತ್ತು ಏನಂತಂದ್ರೆ ಉಳ್ಳಾಗಡ್ಡಿ ಸೊಪ್ಪು ಹಾಕಿ ಮಾಡಿರ್ತೀನಿ ಯೂಶ್ವಲಿ ನಾನು. ಬಟ್ ಇವತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡೀನಿ. ಇವತ್ತು ಓನ್ಲಿ ಟೊಮೆಟೊ, ಉಳ್ಳಾಗಡ್ಡಿ ಸೊಪ್ಪು ಅಷ್ಟೇ ಹಾಕಿ ಮಾಡಿಬಿಡ್ಬೇಕು ಅಂದ್ಕೊಂಡು ಸೌತೆಕಾಯಿ ತೆಗೆದಿಟ್ಕೊಂಡು ನಾನು ಮತ್ತು ಒಳಗೆ ತೆಗೆದಿಟ್ಬಿಟ್ನಿ. ಯಾಕಂದ್ರೆ ರೀ ಭಾಳಷ್ಟು ಕಾಯಿಪಲ್ಯ ಹಾಕಿ ಮಾಡಿಬಿಡ್ತೀವಿ ರೀ ಸಾಂಬಾರು, ಒಂದೇಳಿ ಉಳಿ ತನ್ಕೋರು ನಾಳೆ ಹಾಕೋ ಮತ್ತು ಇಡ್ಲಿ ಜೊತೆನೇ ತಿನ್ಬೇಕು ಅನ್ಸುತ್ತೆ ಹೊರತು ಅದನ್ನು ಅನ್ನ ಜೊತೆ ಊಟ ಮಾಡ್ಬೇಕು ಅನ್ಸಂಗಿಲ್ಲ. ಹೀಗಾಗಿ ಬೇಡ ಅಂದ್ಕೊಂಡೆ. ಬಟ್ ಸಾರು ಈ ಸಾರು ಜಾಸ್ತಿ ಉಳಿಲಿಲ್ಲ ರೀ, ಕರೆಕ್ಟಾಗಿತ್ತು. ಯಾಕಂದ್ರೆ ಅತ್ತಿ ಮಾವರಿಗೂ ನಾಷ್ಟಕ್ಕೆ ಹೇಳಿದ್ನಲ್ಲ, ಅವರು ಇಲ್ಲೇ ಬರೋರಿದ್ರೆ. ಹೀಗಾಗಿ ಸೊ ನಾ ಆಲ್ಮೋಸ್ಟ್ ಏನಾರ ಸ್ಪೆಷಲ್ ಮಾಡಕತ್ತೀನಿ ಅಂದರೆ ಹೆಚ್ಚಿರ್ಬೇಕು ರೀ ಆ ಕಾಯಿಪಲ್ಯ ಅಂದಾಗ್ಲೇ ಮಾಡೋದು. ಈಗ ನಂಗೆ ಆ್ಯಕ್ಚುಲಿ ಸ್ವೀಟ್ ಅದು ತಿನ್ಬೇಕು ಅನ್ಸಾಕ್ತೈತಿ, ಬಟ್ ಶೇಂಗಾ ಹೋಳಿಗೆ ಭಾಳ ಅದ. ಮಮ್ಮಿ ಎಷ್ಟುಕೊಂಡು ಶೇಂಗಾ ಹೋಳಿಗೆ ಮಾಡ್ಕೊಂಬಂದು ಕೊಟ್ಟಾಗ. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಮಾದ್ಲಿನೂ ಮಾಡ್ಕೊಂಡು ಬಂದಾಳ್ರಿ. ನಮ್ಮ ಅಂಟಿ ಬಾದಾಮ್ ಪೂರಿ ಮಾಡಿದ್ಲಂತ ಆಕಿನೂ ಕೊಟ್ಟು ಕಳಿಸಿದ್ಲ. ಹೀಗಾಗಿ ತುಂಬೈತಿ ಸ್ವೀಟ್. ಈಗ ಜಾಮೂನ್ ತಿನ್ಬೇಕು ಅನ್ಸಿತ್ತು, ಬೇಡ ಅಂಥೇಳಿ ಮಾಡೋಕೆ ಹೋಗಿಲ್ಲ ಜಾಮೂನು. ಈ ಕಡೆ ನಮ್ಮ ಮನೆಯವ್ರು ನೋಡ್ರಿ ಸ್ಪೆಷಲ್ಲಾಗಿ ಏನು ಮಾಡತ್ತಾರಂತಂದ್ರೆ ಚಟ್ನಿ ಮಾಡಕತ್ತಾರ. ಅವರು ಒಂದು ಸ್ವಲ್ಪ ಚಟ್ನಿ ಸ್ಪೆಷಲಿಸ್ಟ್ ಇದ್ದಂಗೆ, ಶೆಫ್ ಆಗಿಬಿಡ್ತಾರೆ ಅವ್ರು ಅಡುಗೆ ಮನೆಗೆ ಬಂದ್ರಂದ್ರೆ. ಬಟ್ ಬರೋದೇ ಕಡಿಮೆ. ಆದರೂ ನಾನು ನಿಮ್ಗೆ ಏನಂದ್ರೆ ಯಾವ್ದಾರು ಹೊಸ ವೀಡಿಯೋ ಏನಾರ ಮಾಡತ್ತೀನಿ ಅಂದಾಗ ಒಮ್ಮೆ ಇರ್ತಾರಲ್ಲ, ನೀವು ಅನ್ಕೋತಿರ್ಬೇಕಾ ಎಲ್ಲಿ ಕಡಿಮೆ ರೀ ಅವರು ಅಡುಗೆ ಮಾಡ್ತಿರ್ತಾರೆ ಅಂತೇಳಿ. ಒಟ್ಟು ಅಡುಗೆ ಮಾಡಂಗಿಲ್ಲ ರೀ ಅವ್ರು, ಅಡುಗೆ ಮನೆಗೆ ಬರೋದೂ ಕಡಿಮೆ. ಯಾವಾಗಾರ ಒಮ್ಮೆ ಅವ್ರದ್ದು ಹೆಲ್ಪ್ ತೊಗೊಂಡಿರ್ತೀನಿ, ಅದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ. ಇನ್ನು ನೋಡ್ರಿದ್ದ ಮಿನಿ ಇಡ್ಲಿ ಎಷ್ಟು ಮಸ್ತಾಗಿರ್ತಾವೆ ಅಂದ್ರೆ, ಇಡ್ಲಿ ತೋರಿಸ್ತಾನೆ ನಿಮ್ಗೆ. ಮಿನಿ ಇಡ್ಲಿ ನನ್ನ ಮಗ ಬಾಳೆಹಣ್ಣು ತಿನ್ನಾಗ್ತಿದ್ದ ಹೊಟ್ಟಸದ, ಈಗ ಇಡ್ಲಿ ತೆಗೆದೆ ನಾವು ಒಂದು ಸಟ್ಟ. ನೋಡ್ರಿ ಚಿಟ್ಟಮ್ಮ ಹೆಂಗಾಗ್ಯಾವ ನನಗರ. ಈ ಪ್ಲೇಟ್ ತಂದಾಗಿಂದ ಇಷ್ಟ ಆಗ್ತಾವ ಅಂತಂದ್ರೆ ಅಷ್ಟು ಇಷ್ಟ ಆಗ್ತಾವೋ. ಇದನ್ನು ಏನಂತಂದ್ರೆ ಒಂದು ಸೆಟ್ ಮಾಡಿ 2 ಸೆಟ್ಟಾರ ಮಾಡಿರ್ತೇನೆ ರೀ, ನನಗೆ ಸೇರ್ತಾವೆ. ನಾನೇ ಖಾಲಿ ಮಾಡ್ತೇನೆ ಒಂದು ಸೆಟ್. ಬಟ್ ಇದನ್ನು ಏನಂತಂದ್ರೆ ಹಾಕೋದು ಭಾಳ ಕಷ್ಟ. ನಮ್ಮ ತಮ್ಮಾರ ಕಾಡಿಸಿ ಇಡ್ತಾನೆ ರೀ, ಏನು ಮಿನಿ ಇಡ್ಲಿ ಮಾಡ್ತಾಳಪ್ಪ ಆಕಿ ಅಂಥೇಳಿ. ಇವು ದೊಡ್ಡ ಇಡ್ಲಿನೂ ಇಟ್ಟಿರ್ತೀನಿ, ಸಣ್ಣದೊಂದು ಇಡ್ಲಿನೂ ಇಟ್ಟಿರ್ತೀನಿ. ಸಪ್ರೇಟ್ ತೊಗೊಂಡಿದ್ದೆ ಅಂತ ಹೇಳೇನಲ್ರಿ ನಾನು. ನೋಡಿರಿ ಹೆಂಗೆ ಕಲ್ಲಾಗಿದ್ದಾವೆ, ಏನು ಮಾಡೋಕೆ ಆಗಂಗಿಲ್ಲ ರೀ, ಫುಲ್ ಕಲ್ಲಾಗಿದ್ದು. ಹಿಂಗೆ ಇಡ್ಲಿನೇ ಮಾಡೋಂಗಿಲ್ಲ ನಾವು ಕರೆ ಅಂತಂದ್ರೆ. ಒಂಥರ ಚಿಟ್ಟಮ್ಮ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ನನಗೆ. ಇಷ್ಟು ರೌಂಡಾಗಿ ಎಷ್ಟು ಚೆಂದಾಗಿದ್ದು. ಸೊ ಅದ್ರವಾಗ ಹಾಕ್ಕೊಟ್ಟೇನಿ ಇದನ್ನು. ಇನ್ನು ಸಾಂಬಾರು ಮಾಡ್ಬೇಕು ರೀ, ಒಗ್ಗರ್ಣೆ ಕೊಡಾಕತ್ತೇನಿ. ಸೊ ಏನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಇದು ಕೊತ್ತಂಬರಿ ಹಿಂಗೆ ಜಜ್ಕೊಂಡು ಒಗ್ಗರ್ಣೆ ಕೊಟ್ಬಿಟ್ಟಿರ್ತೇನೆ ನಾನು. ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಅಷ್ಟೇ ಒಗ್ಗರ್ಣೆ ಕೊಟ್ಬಿಡ್ತೇನೆ. ಅದಕ್ಕೆ ತಡ್ಕ ಕೊಟ್ಬಿಡ್ತೇನೆ. ಸ್ವಲ್ಪ ಬ್ಯಾಳೆ ಜಾಸ್ತಿನೇ ಹಾಕ್ಕೊಂಡಿರ್ತೇನೆ ರೀ, ಯಾಕಂದ್ರೆ ನನ್ನ ಮಗುಗೂ ಸಾಂಬಾರು ಸಪ್ರೇಟ್ ಬೇಕು ರೀ, ನಮಗೂ ಬೇಕು. ಅದ್ರಾಗ ಅತ್ತಿ ಮಾವಾಗೂ ಹೇಳೀನಿ ಇವತ್ತು. ಹೀಗಾಗಿ ಅಷ್ಟೊತ್ತಿಗೆ ಅಂದ್ರೆ ಕಾಯಿಪಲ್ಲೆ ತಂದು ಕೊಟ್ಟು ನಮ್ಮ ಮನೆಯವ್ರು ಕಾಯಿಪಲ್ಲೆ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ಚಲೋ ಅದು ಬಿಡು ಅಂಥೇಳಿ ಪುದೀನ ಏನೇನು ತಂದಾರ್ರಿ. ಒಂದಿಷ್ಟು ತರಬೇಕಾಗಿ ತಂದಿಲ್ಲ, ಬಟ್ ಇಷ್ಟು ಕಾಯಿಪಲ್ಲೆ ಮಾಡ್ಕೊಂಡು ಬರ್ತೀನಿ ಅಂದಿದ್ದೆ ಹೆಚ್ಚರಿಪ್ಪ. ಸುಮ್ಮನೆ ಅತ್ತಿನೂ ಅನ್ನಕ್ಕೆ ಹೋಗಂಗಿಲ್ಲ ಹೀಗಾಗಿ. ಯಾಕಂದ್ರೆ ಅವ್ರು ಕಾಯಿಪಲ್ಲೆ ಮದ್ದು ಮಾಡೋಕೆ ಯಾರಿಗಾರು ಹೇಳ್ತಾರೆ, ಆ ಹುಡುಗನ ಕಳ್ಸೋಕೆ 2 ದಿನ ಮಾಡ್ತಾರೆ. ಸೊ ಬೇಡ ಅಂತ ನೋಡಿ. ಬೀಟ್ರೂಟ್ ಮೊದಲು ತರ್ತಾರೆ ರೀ, ಬೀಟ್ರೂಟ್ ಅಂದ್ರೆ ಅವ್ರ ಫೇವ್ರೇಟ್. ನನಗರ ಒಟ್ಟು ಸೇರಂಗಿಲ್ಲ ಬೀಟ್ರೂಟ್. ಕುಂಬಳಕಾಯಿ ತಂದಾರ, ಕುಂಬಳಕಾಯಿ ಹುಳಿ ಮಾಡ್ತೇನೆ ಅಂತ ಸಣ್ಣಿದ್ರಾಗ. ಆಲೂಗಡ್ಡೆ ಒಂದು ಅರ್ಧ ಕೆಜಿ ಹೇಳಿದ್ನಿ. ಅವ್ರಿಕಾಳು ಇಷ್ಟುಕೊಂಡು ತಂದಾರ ರೀ, ಬೆಂಡೆಕಾಯಿ ತಂದಾರ, ಇವು ಬದ್ನಿಕಾಯಿ. ಮತ್ತು ಬದ್ನಿಕಾಯಿ ಬೇಕು ಬಿಡ್ರಿ ನಮಗೆ, ಬದ್ನಿಕಾಯಿ ಇದ್ರೆ ಅವಸರಕ್ಕೆ ಆಗ್ತತಿ. ಸೊ ಟೊಮೆಟೊ, ಹಾಗಲಕಾಯಿ ಮತ್ತು ಮೆಣಸಿನ್ಕಾಯಿ ಖಾರದಾವಿಲ್ಲ ಗೊತ್ತಿಲ್ಲ, ಅವ್ರಿಕಾಯಿ ತಂದಾರ. ಮತ್ತು ಏನಪ್ಪ ಅಂತಂದ್ರೆ ಮೂಲಂಗಿ ತಂದಾರ. ಅವ್ರಿಗೆ ಒಟ್ಟು ಏನು ಬೇಕು ಅನ್ಸತ್ತೆ ಎಲ್ಲ ಸೌತೆಕಾಯಿ ಹೇಳಿದ್ದೆ, ಸೌತೆಕಾಯಿ ಇರಲಿಲ್ಲೇನೋ, ಸೌತೆಕಾಯಿ ತಂದಿಲ್ಲ.
ಪಾಲಕ್ ತಂದಾರ. ಪಾಲಕ್ ಅಂತೂ ನಮ್ಗೆ ಕಂಪಲ್ಸರಿ ಬೇಕು. ಮೆಂತ್ಯ ಪಾಲಕ್ ಹೇಳ್ಯಾರ. ಪಾಲಕ್ ರೈಸ್ ನನ್ನ ಮಗಗೂ ಸೇರ್ತೈತೆ ರೀ. ಮತ್ತು ಸಾಂಬಾರಿಗೂ ನಾವು ಪಾಲಕ್ ಹಾಕೋದು ಬಾಡ್ರಿ. ಹೀಗಾಗಿ ಮೆಣ್ಸಿನ್ಕಾಯಿ ಖಾರ ಅದ ಒಣಸಾಕ್ತೈತಿ. ನಿಮ್ಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿರಿ ನನಗೆ. ಸೊ ಏನಪ್ಪ ಅಂದ್ರೆ ಇವತ್ತೇನೋ ಅಡುಗೆ ಅಂತೂ ಹಾಕ್ಕೊಂಡಿರಲಿಲ್ಲ ನೋಡಿರಿ. ದೊಣ್ಣೆ ಮೆಣಸಿನ್ಕಾಯಿ, ಬೆಂಡೆಕಾಯಿ, ಟೊಮೆಟೊ, ಮೂಲಂಗಿ, ಮೆಣಸಿನ್ಕಾಯಿ, ಅವ್ರೆಕಾಳು, ಶುಂಠಿ ಅಂದ್ರೆ ಅಲ್ಲ, ನಿಂಬು ಇಷ್ಟುಕೊಂಡು ತಂದಾರ. ಅವ್ರೆಕಾಯಿ ತಂದಾರ, ದೊಣ್ಣೆ ಮೆಣಸಿನ್ಕಾಯಿ ತಂದಾರ, ಬೀಟ್ರೂಟ್ ತಂದಾರ. ಬೀಟ್ರೂಟ್ ಅವ್ರ ಫೇವ್ರೇಟ್. ನನಗೆ ಮಾಡೋಕ್ಕಾಗಂಗಿಲ್ಲ, ನಂಗೆ ತಿನ್ನೋಕ್ಕಾಗಂಗಿಲ್ಲ. ಇನ್ನಿಬ್ಬರು ಮಕ್ಕಳು ನೋಡಿ ಅಜ್ಜಿ ಮನೆಗೆ ಹೋಗಿದ್ರು ಅವ್ರು ಆಲ್ರೆಡಿ. ಬಂದು ಭಾಳ ಕಾಡಕತ್ತಾರೆ ನಾನು. ಹಿಂಗೆ ಬೈದಿದ್ದಕ್ಕೆ ಅಜ್ಜಿ ಮನೆಗೆ ಹೊಂಟ್ರೆ ಮತ್ತೆ ಶೆಟ್ಕೊಂಡು ನನ್ನ ಜೊತೆ ಓದಾಕೊಂತೀರ ಅಲ್ಲಿಗೆ ಮಮ್ಮ ಮಾಡಿ ಬ್ಯಾಗ್ ತೊಗೊಂಡಾನಂತ, ಬಾಟಲ್ ತೊಗೊಂಡಾನಂತ. ಊಟ ಮಾಡಿದ್ರೆ ಇಲ್ಲಂತ ಇಲ್ಲೇ ಬರ್ತಾನಂತ. ಅವ್ರ ಅಣ್ಣ ಅವ್ನು ಕೂಡ ರೆಡಿ ಆಗ್ಯಾರ. ಆ್ಯಕ್ಚುಲಿ ಇಬ್ಬರಿಗೂ ಸೇಮ್ ಡ್ರೆಸ್ ತೊಗೊಂಡಿದ್ದೆ ರೀ. ನಾನು ಓವರ್ ಸೈಜ್ ಡ್ರೆಸ್ ತೊಗೊಂಡಿದ್ದೆ ಟ್ರೆಂಡ್ಸ್ ಒಳಗೆ ಇಲ್ಲೇ. ಬಟ್ ಈಗ ಹೊಲಸು ಮಾಡ್ಕೊಂಬಿಟ್ಟ ಧ್ರುವ ತೆಗೆದು ಅದನ್ನು ನೋಡ್ರಲ್ಲಿ ಹೋಗಿ. ಆ ನಾಯಿ ಬರ್ತಾವ ಅಂತೇಳಿ ಇಲ್ಲಿ ಕುಂತಾವ, ಎರಡು ಬ್ಯಾಗ್ ಹಾಕೊಂಡು ನಿಂತಾವ. ಹುಷಾರ್ ಒಮ್ಮ್ಯಾಗ ಬಾ ಹಿಂಗೆ ಬಂದು ಏನು ಮಾಡ್ತಾರನ್ರಿ ಹೋಗಿ. ನೀನೇನು ಗದ್ಲ ಹಿಡಿಸ್ತಾರೋ ಏನು, ನೀನು ಹೊಳಿ ಓಡಿ ಬರ್ತಾರೇನು. ಇವು ಇಷ್ಟು ದೂರ ನಿಂತ, ನಾವು ಅಲ್ಲಿ ನಿಂತಾರೆ ಅವ ಅಷ್ಟು ದೂರ ನಿಂತ. ಹೋಗ ಸೊ ಸಂಜೆಕಂದ್ರೆ ಬಜ್ಜಿ ತಂದ್ವಿ. ಫಸ್ಟ್ ಕ್ಲಾಸ್ ಬಜ್ಜಿ ತಿಂದ್ವಿ ರೀ. ಗಿರ್ಮಿಟ ಬಜ್ಜಿ ಯಪ್ಪ ಏನಪ್ಪ ಅಂದ್ರೆ ನಮಗೆ ಉತ್ತರ ಕರ್ನಾಟಕದವ್ರಿಗೆ ಗಿರ್ಮಿಟ ಬಜ್ಜಿ, ರೊಟ್ಟಿ, ಪಲ್ಯ, ಹಕ್ಕರ್ಕಿ ಪಲ್ಯ ಹಿಂಗೆಲ್ಲ ಸಿಕ್ತಂದ್ರೆ ಏನೋ ಒಂಥರ ಖುಷಿ ನೋಡ್ರಿ. ಎಂಥ ಪಿಜ್ಜಾ ತಿಂದರೂ ಆ ಖುಷಿ ಸಿಗಂಗಿಲ್ಲ. ಕರೆ ಅಂದ್ರೆ ಗರಂ ಗರಂ ಬಜ್ಜಿ ಇದ್ದು. ನಾವು ಇರೋ 3 ಮಂದಿ ರೀ, ಎಷ್ಟುಕೊಂಡು ಬಜ್ಜಿ ತಂದಾರ್ರಿಪ್ಪ. ನಮ್ಮ ಮನೆಯವ್ರು ಬೈದ್ನಿ ನಾನು ಏನು ಮಾಡೋದೇನಂತ. ಸಿಂಚು ಕೊಡ್ಬೇಕಂತ ಸಿಂಚೂರ್ ಮನೆಗೆ ಗೊತ್ತ. ಧ್ರುವ ನೋಡ್ರಿ ಅವೇನೋ ಶಾಣೆ ಅದಾನಂತೆ. ಅವ್ರನ್ನ ದಡ್ಡ ಅದಾನಂತೆ. ನಿಮ್ಮಣ್ಣ ನೀನೇ ಸೊ ಅಣ್ಣ ದಡ್ಡ, ನಾ ಶಾಣೆ ಅಂತಂತಾನ. ಯಾವಾಗ ನಾ ಬಡಿಯಾಕತ್ತೆ ಅಂದ್ರೆ ಓಡಿ ಬಂದಿರ್ತಾನೆ. ನಮ್ಮ ನನ್ನ ಬಡಿ ಬಣ್ಣ ಶಾಣೆ ಅದಾನಂತ ಇರ್ತಾನೆ. ಬಂದು ನಮಗರು ನಗು ಬಂದ್ಬಿಟ್ಟಿರ್ತೀವಿ ನೀವು ಮಾಡೋದು ನೋಡಿ. ಮತ್ತು ಕಾಡಾಕ ಇವ ನಂಬರ್ 1 ರೀ ಕರೆ ಹೇಳ್ಬೇಕಂತಂದ್ರೆ. ಏನಾಯ್ತು ಅವ್ರು ಅಣ್ಣನ ಮೇಲೆ ಹಾಕ್ಬಿಡ್ತಾನೆ ರೀ. ನಾ ಏನೂ ಮಾಡಿಲ್ಲ ಅಂತ ನಾವು. ಸೊ ಇದು ನೋಡ್ರಿ ಇವತ್ತಿಂದ ಕಂಪ್ಲೀಟ್ ಲಾಗ್ ಐತಿ. ರಥಸಪ್ತಮಿ ದಿನದ್ದೈತಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಂಪ್ಲೀಟ್ ವಿಡಿಯೋ ನೋಡಿರಿ, ಕಮೆಂಟ್ ಮಾಡಿರಿ. ಇನ್ನು ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ್ರಿ. ಥ್ಯಾಂಕ್ ಯು.